ಪಾರ್ಲರ್‌ಗೆ ಹೋಗದೆ ಮನೇಲೇನೆ ನಿಮ್ಗೆ ಬ್ರೈಡಲ್ ಗ್ಲೋ ಬೇಕಾ? ಹಾಗಿದ್ರೆ ನಾನಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಪ್ರಾಡಕ್ಟ್. ಸೊ, ನಾನು ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ, ಇದು ವರ್ಕ್ ಆಗುತ್ತಾ ಇಲ್ಲ ನೋಡೋಣ ಬನ್ನಿ. ಆ್ಯಂಡ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್, ನಾನಿವತ್ತು ಮಾಡ್ತಾ ಇರೋದು ಬಂದ್ಬಿಟ್ಟು ತೋರಿಸ್ಬಿಡ್ತೀನಿ. ಸ್ಯಾನ್ಫೆ ಅವ್ರದ್ದು ಇದು ಬಂದ್ಬಿಟ್ಟು ಬ್ರೈಡಲ್ ಫೇಶಿಯಲ್ ಕಿಟ್ ಗೈಸ್. ಇದು 5 ಸ್ಟೆಪ್ಸ್ ಬರುತ್ತೆ ಇದರಲ್ಲಿ. ಸೊ ಟೋಟಲ್ ಕಿಟ್ನು ಇದ್ರೊಳಗಡೆನೆ ಇರುತ್ತೆ ನೋಡಿ. ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಆಗಲಿ ಆ ಥರದ ಕೊಲಾಬ್ರೇಷನ್ ಆಗಲಿ ಏನೂ ಅಲ್ಲ. ಸೊ ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಯಾಕಂತ ಅಂದರೆ ಇತ್ತೀಚೆಗೆ ಸ್ಯಾನ್ಫೆ ಅನ್ನೋದು ತುಂಬಾ ಫೇಮಸ್ ಆಗಿತ್ತು ಆ್ಯಂಡ್ ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತಲೂ ಅಂದಿತ್ತು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಇದನ್ನು ತರಿಸಿದ್ದೀನಿ. ಸೊ ಇದರಲ್ಲೇನೆ ನೋಡಿ, ಬ್ಯಾಕ್ ಸೈಡೇನೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅವರೇನೆ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಇದು ಪ್ಯಾಕ್ ಮೇಲೇನು ಇರುತ್ತೆ, ತೋರಿಸ್ತೀನಿ. ಸೊ ನೋಡಿ ಗೈಸ್, ಸ್ಟೆಪ್ 1 ಸ್ಟೆಪ್ 2 ಅಂತ ಈ ಪ್ಯಾಕ್ ಮೇಲೇನೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಅಲ್ಲಿ ಎರಡಿದೆ, 2A 2B ಅಂತ. ಹಾಗೇನೆ ಸ್ಟೆಪ್ 5 ಇದು, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಈ ಥರ ಸ್ಯಾಚೆಟ್ನ ಕೊಟ್ಟಿರ್ತಾರೆ. ಸೊ ಇದ್ರ ಮೇಲೇನು ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ಆಮೇಲೆ ಪ್ಯಾಕಲ್ಲೂ ಕೊಟ್ಟಿರ್ತಾರೆ. ಸೊ ಟ್ರೈ ಮಾಡಿ ನೋಡೋಣ. ಇದು ಇನ್ಸ್ಟೆಂಟ್ ಗ್ಲೋ ಅಂತ ಇದೆ, ಇನ್ಸ್ಟೆಂಟ್ ಗ್ಲೋ ಬರುತ್ತೋ ಇಲ್ಲೋ ಟ್ರೈ ಮಾಡಿ ನೋಡೋಣ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬ್ರೈಡಲ್ ಫೇಶಿಯಲ್ ಕಿಟ್ ಇದು ಕ್ಲಿನ್ಸರ್ ನೋಡಿ ಗೈಸ್. ಇದು ಬಂದ್ಬಿಟ್ಟು ವಿಟಮಿನ್ ಸಿ, ಓಟ್ ಮೀಲ್ ಮತ್ತು ಹನಿ ಎಕ್ಸ್ಟ್ರಾಕ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡಿ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಕ್ಲಿನ್ಸರ್. ಸೊ ನಿಮಗೆ ಗೊತ್ತು ಕ್ಲಿನ್ಸರ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ. ನಾವು ಫೇಸಲ್ಲಿ ಇರೋದು ಫುಲ್ ಏನು ಡರ್ಟ್ ಇರುತ್ತೆ, ಡಸ್ಟ್ ಇರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕೆ ಕ್ಲಿನ್ಸರ್ನ ಯೂಸ್ ಮಾಡ್ತಾರೆ. ಸೊ ಇದನ್ನು ನಾನು ಕಟ್ ಮಾಡ್ಕೊತೀನಿ. ಸೊ ಗೈಸ್, ಇದನ್ನು ಓಪನ್ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಇದೆ ಕ್ಲಿನ್ಸರ್. ಈ ಒಂಥರ ಫಾರ್ಮ್ ಬರುತ್ತಲ್ಲ ಆ ಥರ ಇದೆ. ಸೊ ಇದು ಒಂದು ಪ್ಯಾಕ್ ತರಿಸ್ಕೊಂಡ್ರೆ ಆಲ್ಮೋಸ್ಟ್ ನನಗನ್ಸಿದ ಪ್ರಕಾರ ಇಬ್ಬರು ಯೂಸ್ ಮಾಡ್ಬೋದು ಗೈಸ್, ಅಂದರೆ ಜಾಸ್ತಿನೇ ಇದೆ. ಸೊ ಈ ಥರ ನೋಸ್ಗೆ ನೀಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ರಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಇಷ್ಟಿದೆ ಗೈಸ್, ಇನ್ನೂ ಈ ಪ್ಯಾಕಲ್ಲಿದೆ. ಸೊ ಫುಲ್ಲು ಒಂದು ಪ್ಯಾಕೆಟ್ನ ಹಾಕೋಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ಚೂರು ಹಾಕೊಂಡ್ರೆ ಸಾಕು. ಹಾಗೆ ನೀವು ಕತ್ತಗೂ ಬೇಕಿದ್ರೆ ಮಾಡ್ಕೊಬೋದು. ಸೊ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಎಕ್ಸ್ಪೆರಿಮೆಂಟು. ನೋಡೋಣ ಇನ್ಸ್ಟೆಂಟ್ ಗ್ಲೋ ಕೊಡುತ್ತಾ, ವರ್ಕ್ ಆಗುತ್ತಾ ಅಂತ. ಸೊ ಗೈಸ್, ಇದನ್ನು 2 to 3 ಮಿನಿಟ್ಸ್ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ 2 to 3 ಮಿನಿಟ್ಸ್ ಮಾಡಿದ್ರೆ ಸಾಕು. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಪ್ಯಾಕ್ ಮೇಲೆ ಸ್ಮಾಲ್ ಅಮೌಂಟ್ ಆಫ್ ಅಂತ. ಸೊ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಸೊ ಈ ಥರ ಮಾಡ್ತಾ ಡ್ರೈ ಅನ್ನಿಸ್ತಾ ಇದೆ. ಈ ಥರ ಡ್ರೈ ಆದಾಗ ಈ ಥರ ಹಿಂಗೆ ಮಾಡೋಕ್ಕಾಗಲ್ಲ. ಸೊ ಅಲ್ಲೇ ಒಂಥರ ಸ್ಟಿಕ್ ಥರ ಆಗುತ್ತೆ. ಓಕೆ, ಇದನ್ನು ಗೈಸ್ ಇವಾಗ ನಾನು ಫೇಸ್ ವಾಶ್ ಮಾಡಿ ತೊಳ್ಕೊಬರ್ಬೇಕು. ಸೊ ಬರೀ ಪ್ಲೇನ್ ವಾಟರಲ್ಲಿ ಇದನ್ನು ವಾಶ್ ಮಾಡ್ಕೊಂಬನ್ನಿ. 2 ಮಿನಿಟ್ಸ್ ಆಗಿದೆ ನೋಡಿ, ಡ್ರೈ ಆಗ್ತಾ ಇದೆ. ಸೊ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ನಾನು ಇವಾಗ. ಆ್ಯಂಡ್ ಗೈಸ್, ಈ ಥರ ಫೇಸ್ ವಾಶ್ನ ಮಾಡಿಕೊಂಡು ಈ ಥರ ಒಂದು ವೆಟ್ ಟವಲಲ್ಲಿ ಅಥವಾ ಟಿಶ್ಯೂಲಿ ಒರೆಸ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದರಲ್ಲಿ ಪೀಲ್ ಪೌಡರ್ ಮತ್ತು ಪೀಲ್ ಲೋಷನ್ ಅಂತ ಇದೆ ಗೈಸ್ ನೋಡಿ, 2A 2B ಅಂತ. ಸೊ ಇದೆರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅಂತ ಕೊಟ್ಟಿದ್ದಾರೆ. ಸೊ ಒಂದು ಬೌಲ್ಗೆ ಇದೆರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರಬ್ ಮಾಡಿ 3 to 5 ಮಿನಿಟ್ಸ್. ಇದೂ ಅಷ್ಟೇ 3 to 5 ಮಿನಿಟ್ಸ್ ರಬ್ ಮಾಡಿಬಿಟ್ಟು ಆಮೇಲೆ ವೈಪ್ ಆಫ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿ ನೋಡ್ತೀನಿ. ಇದು ಪೌಡರ್ ಥರ ಇದೆ. ಸೊ ಇದೂ ಅಷ್ಟೇ ಸ್ವಲ್ಪ ಹಾಕೋತೀನಿ. ಇದ್ರ ಜೊತೆಗೆ ಪೀಲ್ ಲೋಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಸೊ ಇವಾಗ ಇದೆರಡನ್ನೂ ಮಿಕ್ಸ್ ಮಾಡಬೇಕು ನೀಟಾಗಿ. ಸೊ ನಾನು ಇವಾಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ನೋಡಿ ಗೈಸ್, ಈ ಥರ ಪೇಸ್ಟ್ ಥರ ಬರುತ್ತೆ.
ಸೊ ಇದು ಸ್ವಲ್ಪ ಸ್ಕ್ರಬ್ ಬರುತ್ತಲ್ಲ ಗೈಸ್, ಆ ಥರ ಇದೆ. ಸೊ ಸ್ವಲ್ಪ ರಫ್ ರಫ್ ಆಗಿ ಒಂಥರ ಪೇಸ್ಟ್ ಥರ ಆಗುತ್ತೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ. ಸೊ ಗೈಸ್ ನಾನು ಮೊದಲೇ ಹೇಳಿರೋ ಥರ ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಅಲ್ಲ ಗೈಸ್, ಅಥವಾ ಇದನ್ನ ಮಾಡಿ ಅಂತ ಕೊಲಾಬ್ರೇಷನ್ ಅಲ್ಲ. ಇದು ಸೊ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ನೋಡೋಣ ವರ್ಕ್ ಆದರೆ ಸೊ ಎವ್ರಿ ಟೈಮ್ ನಾವು ಯೂಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಸೊ ಇದನ್ನು ಅಷ್ಟೇ 2 to 3 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ವೆಟ್ ಟವಲಲ್ಲಿ ಅಥವಾ ವೆಟ್ ಟಿಶ್ಯೂಲಿ ಇದನ್ನು ರಿಮೂವ್ ಮಾಡೋಕ್ಕೆ ಹೇಳಿದ್ದಾರೆ. ತುಂಬ ಸ್ಕ್ರಬ್ ಮಾಡೋದು ಬೇಡ, 2 to 3 ಮಿನಿಟ್ಸ್ ಈ ಥರ ಬಿಟ್ಬಿಡೋಣ. ಡ್ರೈ ಆಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆನೆ. ಸೊ ಈ ಥರ 3 to 5 ಮಿನಿಟ್ಸ್ ಅಷ್ಟೇ ರಬ್ ಮಾಡಿ ಬಿಟ್ಬಿಡಬೇಕು. ಸೊ ಇದಾದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ವೆಟ್ ಟಿಶ್ಯೂಲಿ ಇದನ್ನು ಫುಲ್ಲು ವೈಪ್ ಆಫ್ ಮಾಡಬೇಕು. ಸೊ ನಾನು ಇವಾಗ ಇದನ್ನ ಫುಲ್ ಕ್ಲೀನ್ ಮಾಡ್ಕೊಂಬರ್ತೀನಿ, ನೋಡೋಣ ನೆಕ್ಸ್ಟ್ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಓಕೆ ನೋಡಿ ಫುಲ್ ಡ್ರೈ ಆಗಿದೆ. ಸೊ ಇವಾಗ ವೈಪ್ ಆಫ್ ಮಾಡ್ಕೊಂಬರ್ತೀನಿ. ಇವಾಗ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸ್ಟೆಪ್ 3. ಸೊ ಸ್ಟೆಪ್ 3 ಬಂದ್ಬಿಟ್ಟು ಮಸಾಜ್ ಕ್ರೀಮ್. ಸೊ ಅವರೇ ಕೊಟ್ಟಿದ್ದಾರೆ. ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ 5 to 10 ಮಿನಿಟ್ಸು ಏನಂತಾರೆ ಮಸಾಜ್ ಮಾಡ್ಕೋಬೇಕು. ಆಮೇಲೆ ಟಿಶ್ಯೂ ಅಥವಾ ಪ್ಯಾಡಲ್ಲಿ ವೈಪ್ ಆಫ್ ಮಾಡಬೇಕು ಅಂತ. ಸೊ ಇದನ್ನು ಓಪನ್ ಮಾಡ್ಕೋತೀನಿ ಫಸ್ಟು. ಗೈಸ್ ಇದೂ ಅಷ್ಟೇ ಲಿಟಲ್ ಬಿಟ್ ಅಷ್ಟೇ, ಸ್ವಲ್ಪ ಅಮೌಂಟ್ ಆಫ್ ಅಷ್ಟೇ ತೊಗೋಬೇಕು. ಅವ್ರು ಕೊಟ್ಟಿದ್ದಾರೆ ಅಂತ ತೊಗೋಬೇಡಿ. ಆಲ್ಮೋಸ್ಟ್ ಇದು ನೀಟಾಗಿ ಇಟ್ಕೊಂಡ್ರೆ ಒಂದು 2 to 3 ಟೈಮ್ಸ್ ನೀವು ನೋಡಿ ಈ ಥರ ಮಸಾಜ್ ಕ್ರೀಮ್ ಥರ ಇರುತ್ತೆ. ಬಟ್ ನೋಡಿ ಗೈಸ್ ಅಪ್ಲೈ ಮಾಡಿದ್ಮೇಲೆ ಫುಲ್ ಆಯಿಲಿ ಥರ. ವಾವ್, ಇದು ಚೆನ್ನಾಗಿ ಮಾಯ್ಶ್ಚರೈಸೇಷನ್ ಕೊಡುತ್ತೆ ಸ್ಕಿನ್ಗೆ ಗೈಸ್. ಇದು ಚೆನ್ನಾಗಿದೆ ಅದು ನೋಡಿ. ಜಸ್ಟ್ ಹಿಂಗೆ ಮಾಡಿದ್ದಷ್ಟೇ. ಸಾಕು ಗೈಸ್, ತುಂಬ ಹಾಕೋಬಾರ್ದು. ಸೊ ಸ್ವಲ್ಪ ಹಾಕೊಂಡಿದ್ದೀನಿ. ಸೊ ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಅಂದರೆ ಹೀಗೆ ಗೈಸ್, ನಿಮ್ಮ ಸ್ಕಿನ್ ಯಾವತ್ತು ಅಪ್ವರ್ಡಲ್ಲಿ ಮಸಾಜ್ ಮಾಡಬೇಕು. ನನಗೂ ಜಾಸ್ತಿ ಎಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಬಟ್ ಇತ್ತು ಲಿಟಲ್ ಬಿಟ್ ಈ ಥರ ಗೈಸ್. ಒಂದು 5 ಮಿನಿಟ್ಸ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವೈಪ್ಸ್ ಅಂದರೆ ಟಿಶ್ಯೂಲಿ ರಿಮೂವ್ ಮಾಡಿದ್ರೆ ಸಾಕು, ವಾಶ್ ಮಾಡೋದೇನು ಬೇಡ. ಸೊ ಇವಾಗ ನಾರ್ಮಲ್ ವೆಟ್ ಕ್ಲಾತ್ ಅಥವಾ ವೆಟ್ ವೈಪ್ಸ್ ಇರುತ್ತಲ್ಲ ಇದರಲ್ಲಿ ಜಸ್ಟ್ ಇದನ್ನು ಈ ಥರ ಒರೆಸ್ಕೊಂಡ್ರೆ ಸಾಕು. ನೋಡಿ ಗೈಸ್ ಎಷ್ಟು ಸಾಫ್ಟ್ ಅನಿಸ್ತಾ ಇದೆ. ಸೊ ಇದು ಮಸಾಜ್ ಕ್ರೀಮ್ ಏನಿತ್ತು ಸೊ ತುಂಬ ಮಾಯ್ಶ್ಚರೈಸರ್ ಆಗಿದೆ ಗೈಸ್. ನೋಡಿ ಹೆವಿ ಸಾಫ್ಟ್ ಆಯಿತು, ಒಂಥರ ರಫ್ ಇಲ್ಲ. ಸೊ ನೈಸ್ ಆಗಿದೆ, ಸ್ಕಿನ್ ಸಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೆಪ್ 4. ಸೊ ಇವಾಗ ಗೈಸ್ ಮಸಾಜ್ ಮಾಡಾದಮೇಲೆ ಫೇಸ್ ಪ್ಯಾಕ್ ಹಾಕಬೇಕು. ಸೊ ಅದನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ಎಷ್ಟು ನಿಮಿಷ ಹಾಕಬೇಕು ಅಂದರೆ 10 to 15 ಮಿನಿಟ್ಸ್ ಅದನ್ನ ಬಿಡಕ್ಕೆ ಹೇಳಿದ್ದಾರೆ ಹಾಕ್ಬಿಟ್ಟು. ಸೊ ನೋಡಿ ಸ್ಟೆಪ್ 4 ಬಂದ್ಬಿಟ್ಟು ಫೇಸ್ ಪ್ಯಾಕ್. ಸೊ ಅವ್ರು ಹಿಂದೆ ಕೊಟ್ಟಿದ್ದಾರೆ 10 to 15 ಮಿನಿಟ್ಸ್ ಬಿಡಿ, ಆಮೇಲೆ ಡ್ರೈ ಆಗುತ್ತಲ್ವ, ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿಬಿಡಿ ಅಂತ. ಸೊ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನ ಓಪನ್ ಮಾಡ್ಕೊತೀನಿ. ನೋಡಿ ಗೈಸ್ ಎಲ್ಲ ಸೇಮ್ ವೈಟ್ ಕಲರ್ ಕ್ರೀಮ್. ಇದು ಅಷ್ಟೇ ಸ್ವಲ್ಪ ನೀವು ಬ್ರಷ್ ಇದ್ದರೆ ಬ್ರಷಲ್ಲೂ ಹಾಕೊಬೋದು, ಬಟ್ ನಾನು ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ಈ ಥರ ಕಣ್ಣನ್ನು ಬಿಟ್ಟು ನೀಟಾಗಿ ಇದೇನು ಮಸಾಜ್ ಗಿಸಾಜ್ ಎಲ್ಲ ಏನು ಬೇಡ ಗೈಸ್, ಜಸ್ಟ್ ಇದು ಏನಂತಾರೆ ಫೇಸ್ ಪ್ಯಾಕ್. ಸೊ ಈ ಥರ ಅಪ್ಲೈ ಮಾಡಿಬಿಟ್ಟು 10 to 15 ಮಿನಿಟ್ಸ್ ಬಿಡಬೇಕು. ಸೊ ಇದು ಡ್ರೈ ಆಗೋವರೆಗೂ ಬಿಟ್ಟರೆ ಸಾಕು.
ಇದು ಅಷ್ಟೇ ಗೈಸ್, ತುಂಬ ಕ್ರೀಮಿ ಆಗಿದೆ ಒಂಥರ ಚೆನ್ನಾಗಿದೆ. ಸೊ ಸ್ಕಿನ್ ಸಾಫ್ಟ್ ಆಗುತ್ತೆ. ಇದನ್ನು ನಾನು ಸ್ವಲ್ಪ ಅಪ್ಲೈ ಮಾಡ್ತೀನಿ. ಸೊ ಇವಾಗ 10 to 15 ಆದಮೇಲೆ 15 ಮಿನಿಟ್ಸ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್, ಓಕೆನಾ. ಸೊ 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ, ಇಲ್ಲ ಡ್ರೈ ಆಗೋವರೆಗೂ ಬಿಟ್ಬಿಡಿ. ಆ್ಯಂಡ್ ಗೈಸ್ ನಾನು ಫೇಸ್ ಪ್ಯಾಕ್ ಹಾಕಿ 10 ಮಿನಿಟ್ಸ್ ಆಯಿತು ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ನೋಡಿ ಈ ಥರ ಡ್ರೈ ಆಗಿದೆ. ಸೊ ಫುಲ್ ಡ್ರೈ ಆಗಿದೆ. ಸೊ ಗೈಸ್ ನೀವು ನಂಬ್ತಿರೋ ಇಲ್ವೋ, ಸೊ ನನ್ನ ಕೈ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ, ಇದೆಲ್ಲ ಫಸ್ಟ್ ಹಾಕಿದ್ನಲ್ವಾ ಸೊ ಕೈಗೆ, ಸೊ ಕೈ ಎಷ್ಟು ಸಾಫ್ಟ್ ಆಗಿದೆ. ಸೊ ಕೈ ಸಾಫ್ಟ್ ಆಗಿದೆ ಅಂದರೆ ನಮ್ಮ ಫೇಸ್ ಸಾಫ್ಟ್ ಆಗಲ್ವಾ. ಸೊ ಇವಾಗ ಇದನ್ನು ಗೈಸ್ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಬೇಕು, ಸೇಮ್ ವೆಟ್ ಕ್ಲಾತ್ ಅಥವಾ ವೆಟ್ ಟಿಶ್ಯೂಲಿ ನೀಟಾಗಿ ಇದನ್ನು ವೈಪ್ ಮಾಡ್ಕೊಳ್ಳಿ, ಇಲ್ಲ ಫೇಸ್ ವಾಶ್ ಮಾಡಿದ್ರೆ ನಡೆಯುತ್ತೆ. ಸೊ ನಾನು ಇವಾಗ ವೈಪ್ ಮಾಡ್ಕೊಂಡ್ಬರ್ತೀನಿ, ಆಮೇಲೆ ನೋಡೋಣ ನೆಕ್ಸ್ಟ್ ಸ್ಟೆಪ್ ಹೇಗಾಗಿರುತ್ತೆ ಅಂತ. ಆ್ಯಂಡ್ ಗೈಸ್ ನೋಡಿ ನಾನು ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ, ಸೊ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ತುಂಬ ಮಾಯ್ಶ್ಚರೈಸ್ ಆಗಿದೆ, ತುಂಬ ಹೈಡ್ರೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸಾಫ್ಟ್ ಫೀಲ್ ಇದೆ. ಆ್ಯಂಡ್ ಫುಲ್ ಎಷ್ಟು ನೀವು ವಾಶ್ ಮಾಡಿದ್ರು ಫುಲ್ ಕ್ರೀಮಿ ಬರುತ್ತೆ, ಒಂಥರ ಎಷ್ಟು ಸಾಫ್ಟ್ ಆ್ಯಂಡ್ ನೈಸ್ ಅಂತ ಅನಿಸುತ್ತೆ. ಸೊ ಗ್ಲೋ ಬಗ್ಗೆ ಹೇಳಬೇಕು ಅಂತ ಅಂದರೆ ಪರವಾಗಿಲ್ಲ ಗೈಸ್, ಚೆನ್ನಾಗೇ ಇದೆ. ಸೊ ವರ್ಕ್ ಆಗುತ್ತೆ. ಸೊ ಒಂದೇ ಸತಿಗೆ ಯಾವುದೂ ವರ್ಕ್ ಆಗಲ್ಲ, 1-2 ಟೈಮ್ಸ್ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸೊ ಚೆನ್ನಾಗಿದೆ ಗೈಸ್. ಫಸ್ಟು ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಫೇಸ್ ಯಾವ ಥರ ಇತ್ತು, ಸೊ ಇವಾಗ ಯಾವ ಥರ ಇತ್ತು ಅಂತ ನೋಡಿ. ಸೊ ಇನ್ಸ್ಟೆಂಟ್ ಗ್ಲೋ ಅಂದ ತಕ್ಷಣ ನಿಮಗೇನು ನಾವು ವೈಟ್ ಪೇಪರ್ ಥರ ಆಗಲಿ, ವೈಟ್ ಪೇಂಟ್ ಥರ ಅಷ್ಟೆಲ್ಲ ಯಾರೂ ವೈಟ್ ಆಗಲ್ಲ. ನಮ್ಮ ಸ್ಕಿನ್ ಹೆಂಗಿರುತ್ತೆ ಹಾಗೇ, ಬಟ್ ತುಂಬ ಹೈಡ್ರೇಟ್ ಆಗಿ ತುಂಬ ಮಾಯ್ಶ್ಚರೈಸ್ ಆಗಿದೆ, ಸಕ್ಕ ಸಾಫ್ಟ್ ಫೀಲ್ ಅನಿಸ್ತಾ ಇದೆ. ಸೊ ಇದರಲ್ಲಿ ಲಾಸ್ಟ್ ಸ್ಟೆಪ್ ಒಂದಿದೆ ಗೈಸ್, ಅದು ಬಂದುಬಿಟ್ಟು ಗೈಸ್ ಇದು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಂತಂದರೆ, ಫೇಸ್ ಸಿರಮ್ನ ಸ್ವಲ್ಪನೇ ಲಿಟಲ್ ಬಿಟ್ ಹಚ್ಕೊಂಡು ನೀಟಾಗಿ ಫುಲ್ಲು ರಬ್ ಮಾಡಿ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಓಕೆನಾ. ಸೊ ಇದನ್ನ ಓಪನ್ ಮಾಡ್ತೀನಿ. ಸೊ ಇದ್ರ ಮೇಲೇ ಎಲ್ಲ ಇನ್ಸ್ಟ್ರಕ್ಷನ್ ಇರೋದ್ರಿಂದ ಸೊ ನಮಗೂ ತುಂಬ ಈಸಿ ಅನಿಸುತ್ತೆ. ಸೊ ಏನು ಮಾಡಬೇಕು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕೊಟ್ಟಿದ್ದಾರೆ, ಅದಾದಮೇಲೆ ಇದು ಅಂತ. ಸೊ ಈ ಥರ ಇದೆ. ಸೊ ಈ ಥರ ಇದೆ ಗೈಸ್, ಕ್ರೀಮ್ ಬರುತ್ತಲ್ಲ ಲೋಷನ್ ಆ ಥರ ಇದೆ. ಸ್ಮಾಲ್ ಅಮೌಂಟ್ ಹಾಕ್ಕೊಳ್ಳಿ, ನಾನು ಯಾವುದನ್ನು ಅಷ್ಟೇ ಜಾಸ್ತಿ ಯೂಸ್ ಮಾಡಲ್ಲ. ಅವ್ರು ಇಷ್ಟು ಯೂಸ್ ಮಾಡಬೇಕು ಅಂತ ಕೊಟ್ಟರೆ ನಾನು ಅದರಲ್ಲಿ ಇಷ್ಟೇ ಯೂಸ್ ಮಾಡೋದು. ಸೊ ಇದು ಹಚ್ಕೊಂಡಾದ್ಮೇಲೆ ವಾಶ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಇದನ್ನು ಹಾಗೆ ಬಿಟ್ಬಿಟ್ರೆ ಸಾಕು. ಸೊ ಪರವಾಗಿಲ್ಲ, 1/2 ಡೇ, 5 hours 6 hour ಹಿಂಗೆ ಬಿಟ್ಬಿಟ್ಟು ಆಮೇಲೆ ಬೇಕಿದ್ರೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡಿ ಗೈಸ್, ವಾವ್ ಚೆನ್ನಾಗಿ ಬಂದಿದೆ ಗೈಸ್. ಸ್ಯಾನ್ಫಿ ನೀವು ನೋಡ್ತಾ ಇರ್ಬೋದು, ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹೈಡ್ರೇಟ್ ಆಗಿದೆ. ಸೊ ಇದೂ ಅಷ್ಟೇ, ಸೀರಮ್ ಹಾಕಿದ ತಕ್ಷಣ ಫುಲ್ ಅಬ್ಸರ್ವ್ ಮಾಡ್ಕೋತಾ ಇದೆ ಸ್ಕಿನ್ನು. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನಿಗೆ ಎಷ್ಟು ಒಂಥರ ಡಿಹೈಡ್ರೇಟ್ ಆಗಿರುತ್ತೆ, ಒಂಥರ ಡ್ರೈ ಫೀಲ್ ಅನಿಸ್ತಾ ಇರುತ್ತೆ. ಸೊ ನೋಡಿ ಗೈಸ್, ಸೊ ನಾನು ಫಸ್ಟೇ ಹೇಳ್ದಂಗೆ ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಆಗಲಿ, ಕೊಲಾಬ್ರೇಷನ್ ಆಗಲಿ ಅಥವಾ ಪ್ರಾಡಕ್ಟ್ ಪ್ರಮೋಷನ್ ಆಗಲಿ ಎಲ್ಲ. ಸೊ ನಾನೇ ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತರಿಸಿದ್ದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ನೀವು 10ಗೆ ಎಷ್ಟು ಕೊಡ್ತೀರಾ ಅಂತ ಅಂದರೆ ಆಲ್ಮೋಸ್ಟ್ ನಾನು 7.58 ಕೊಡ್ತೀನಿ. ಸೊ ನನಗಂತೂ ಇಷ್ಟ ಆಯಿತು. ಮೇ ಬಿ ಇನ್ನೂ ಸ್ವಲ್ಪ ಉಳಿದಿದೆ. ಸೊ ಒಂದು ನೀವು ಕಿಟ್ ತೊಗೊಂಡ್ರೆ ಆಲ್ಮೋಸ್ಟ್ ಒಬ್ಬರು ತೊಗೊಂಡ್ರೆ 1-2 ಟೈಮ್ಸ್ ಅದನ್ನ ಯೂಸ್ ಮಾಡ್ಕೊಬೋದು. ಸೊ ಓಪನ್ ಮಾಡಿರ್ತೀರಲ್ಲ, ಮತ್ತು ಆಮೇಲೆ 2 to 3 days, 5 days ಅಥವಾ ವೀಕ್ ಬಿಟ್ಬಿಟ್ಟು ಮತ್ತೆ ಅಪ್ಲೈ ಮಾಡಿ ನೋಡಿ. ಸೊ ನಾನು ಅಪ್ಲೈ ಮಾಡಿ ನೋಡ್ತೀನಿ, ನೋಡೋಣ ಇನ್ನೂ ಚೆನ್ನಾಗಿ ಆಗ್ಬೋದು ಸ್ಕಿನ್ನು. ಸೊ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ಥರ ತುಂಬ ವೀಡಿಯೋಸ್ ಆಗಿರ್ಬೋದು, ಶಾಪಿಂಗ್, ಹಾಗೆಯೇ ಸ್ಕಿನ್ ಕೇರ್ ರುಟೀನು, ಹೇರ್ ಕೇರ್ ರುಟೀನ್, ಈ ಥರ ತುಂಬ ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಸೊ ನಿಮಗೂ ಯೂಸ್ ಆಗುತ್ತೆ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೀವು ಟ್ರೈ ಮಾಡಿ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ತುಂಬ ಕಮ್ಮಿ ಇದೆ ಅನಿಸುತ್ತೆ ಗೈಸ್. ನಾನು ಒಂದ್ಸತಿ ನಿಮಗೆ ಇದರಲ್ಲಿ ಹಾಕಿರ್ತೀನಿ ಎಷ್ಟು ಅಂತ ಹೇಳಿ, ಸ್ಕ್ರೀನ್ಶಾಟ್ ಬೇಕಿದ್ದರೆ ಹಾಕಿರ್ತೀನಿ. ಸೊ ನಾನು ಇದನ್ನು
ಬೈ ಮಾಡಿದ್ದು ಬಂದ್ಬಿಟ್ಟು ಮೀಶೋಲಿ. ಸೊ ಇದು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಇಲ್ಲ ಅಂತ ಅಂದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಈಸಿಯಾಗಿ ನೀವು ಅವಾಗ ಬೈ ಮಾಡ್ಬೋದು. ಸೊ ಬೇಗ ಹೋಗಿ ಬೈ ಮಾಡ್ಕೊಳ್ಳಿ. ಸೊ ನನ್ನ ಲಿಂಕಿಂದ ಬೈ ಮಾಡಿದ್ರೆ ನಿಮಗೆ ಆಫರ್ಸ್ ಎಲ್ಲ ಇರುತ್ತೆ, ರೀಲ್ಸ್ ಆಫರ್ಸ್ ಆ ಥರದ್ದೆಲ್ಲ ಆಫರ್ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು 199 ಅಂತ ಇದೆ, ಬಟ್ ಇದೇ ಎಕ್ಸಾಕ್ಟ್ ಪ್ರೈಸಿಗೆ ಸಿಗಲ್ಲ. ಸೊ ಇದ್ರಿಗಿಂತ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಬೇಗ ಹೋಗಿ ನಾನು ಕೊಟ್ಟಿರೋ ಲಿಂಕಲ್ಲಿ ಬೈ ಮಾಡಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.